ಮಾಧ್ಯಮದ ಸಹೋದರ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು. ಈ ದಿನ ಈ ವಿಷಯ ಕರೆದಿರೋದು, ಮಾನ್ಯ ಶಾಸಕರು 2 ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ ರಸ್ತೆ ಗುಂಡಿಗಳು ಮುಚ್ಚೋಕ್ಕೋಸ್ಕರ. ಆದರೆ ಇದನ್ನು ಸರಿಯಾಗಿ ಬಳಸ್ಕೊಳ್ಳದೆ ಎಲ್ಲಿ ಬೇಕು ಅಲ್ಲೇ ಮಾತ್ರ ಹಾಕಿ ಕೇವಲ ಫೋಟೋಕ್ಕೋಸ್ಕರ ಮಾತ್ರ ಅವ್ರು ತಗೊಂಡು ಹಲವಾರು ಕಡೆ ಹಂಗೆ ಬಿಟ್ಟಿದ್ದಾರೆ. ಹಲವಾರು ಅಂದರೆ ಸುಮಾರು 75% ಯಾವುದೇ ಗುಂಡಿಗಳು ಮುಚ್ಚಿಲ್ಲ. ಆದ ಕಾರಣ ಈ ದಿನ ಬಂದು ಪತ್ರಿಕಾ ಮಾಧ್ಯಮದ ಮುಂದೆ ಪತ್ರಿಕಾಗೋಷ್ಠಿಯನ್ನು ಕರೆದು ತಿಳಿಸುತ್ತಿದ್ದೇನೆ. 1 ವಾರದೊಳಗಾಗಿ ತಾವುಗಳು ಅಧಿಕಾರಿಗಳು ಎಲ್ಲ ಸೇರಿಕೊಂಡು ಇದನ್ನು ಸರಿಯಾಗಿ ಮಾಡದೇ ಇದ್ದರೆ ನಾವು ಮುಂದಿನ ಹೋರಾಟ ಏನು ಮಾಡಬೇಕಂತ ಯೋಚನೆ ಮಾಡಿ ನಾವು ನಿರ್ಧಾರ ತಿಳಿಸ್ತೀವಿ. ಅದಕ್ಕಿಂತ ಮುಂಚಿತವಾಗಿ ನಾವು ಲೋಕಾಯುಕ್ತದಲ್ಲಿ ಈ ಒಂದು ಕಾರ್ಯಕ್ರಮ ಕೆಲಸ ವಿಚಾರವಾಗಿ ದೂರು ಸಲ್ಲಿಸಬೇಕೆಂದು ನಿರ್ಧರಿಸಿರುತ್ತೇನೆ. ಅಧಿಕಾರಿಗಳು ನಿರ್ಲಕ್ಷ್ಯ ಅಂತಾರ? ಎಲ್ಲ ಅಧಿಕಾರಿಗಳು ಎಲ್ಲರೂ ನಿರ್ಲಕ್ಷ್ಯನೇ. ಕೇಳಿದರೆ ಏನೇನೋ ಸಭೆ ಹೇಳ್ತಾರೆ, ಆಯಿತು ಮಾಡಿಸ್ತೀವಿ ಅಂತಾರೆ. ಇಂಜಿನಿಯರ್ ಬಂದು ನಿಂತ್ಕೊಂಡು ಮಾಡಿಸ್ತಾರಂತೆ. ಇಂಜಿನಿಯರ್ ಇಲ್ಲ, ಏನಿಲ್ಲ. ಅದು ಹೇಳ್ತಿರೋದಾಗಿದೆ. ಸಾರ್ವಜನಿಕರು ಎಲ್ಲರೂ ನೋಡ್ತಾರೆ. ಅದೇ ಅಧಿಕಾರಿಗಳು ರಸ್ತೆ ಮಾರ್ಗ ಹೋಗಲಿ, ಇದೇನು ರಸ್ತೆ ಪ್ಯಾಚ್ ಮಾಡಿದಾರೋ ಇಲ್ವೋ ಅನ್ನೋದು ಎಲ್ಲದೂ ಗೊತ್ತಾಗುತ್ತೆ. ಯಾವ್ಯಾವ ಭಾಗದಾಗ ರಸ್ತೆ ಗುಂಡಿಗಳು? ಗಡಿಮಾಕುಂಟೆಯಿಂದ ಜಗಳೂರು ತನಕ, ಮುಗಿದ್ರಾಗಿಹಳ್ಳಿಯಿಂದ ಜಗಳೂರು ಟೌನ್ ತನಕ. ಹಾಗೂ ಇನ್ನೂ ಇತರೆ ಗ್ರಾಮೀಣ ಪ್ರದೇಶಗಳಂತೂ ಅಲ್ಲಿ ಇನ್ನೂ ಹೋಗೇ ಇಲ್ಲ ಯಾರು. 1 ವಾರದೊಳಗೆ ರಸ್ತೆ ಹಾಂ, 1 ವಾರದ ನಾವು ಗಡುವು ಕೊಡ್ತಿದ್ದೀವಿ. 1 ವಾರದೊಳಗೆ ಮಾಡದೇ ಇದ್ದರೆ ತಾಲೂಕಿನಾದ್ಯಂತ ಪ್ರತಿಭಟನೆ ಮಾಡ್ತೀವಿ. ಇಲ್ಲ ಅದಕ್ಕಿಂತ ಮುಂಚಿತವಾಗಿ ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿ ಮುಂದಿನ ಕ್ರಮ ನಾವು ಏನು ಮಾಡಬೇಕು ಅನ್ನೋದನ್ನ ಕಾನೂನು ಪ್ರಕಾರ ಮಾಡ್ತೀವಿ.